ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಈಗ ಬೇಸಿಗೆ ಕಾಲ ಅಲ್ವಾ? ಈ ಬೇಸಿಗೆಯಲ್ಲಿ ಸಾಧ್ಯ ಇರುವಷ್ಟು ಸಂಡಿಗೆ ಏನ್ ಬೇಕಿದ್ರೆ ಮಾಡಿ ಇಟ್ಕೊಂಡು ಬಿಡ್ಬೋದು ನಾವು ಅಲ್ವಾ? ಅದು ನಮಗೆ ಮಳೆಗಾಲಕ್ಕೆ ತುಂಬಾ ಉಪಯೋಗ ಆಗತ್ತೆ. ಊಟ ಮಾಡುವಾಗ ಎಣ್ಣೆಲಿ ಫ್ರೈ ಮಾಡಿಕೊಂಡು ಸೈಡಿಗೆ ಸಾರಿನ ಜೊತೆ ಎಲ್ಲ ಹಾಕ್ಕೊಂಡು ನಂಚ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ನಾನೇನು ಮಾಡ್ತೀನಿ ಅಂದರೆ, ನನಗೆ ಜಾಗ ಕಡಿಮೆ ಇದೆ, ಒಣಗ್ಸೋಕ್ಕೆ ಜಾಗ ಇರಲ್ಲ, ಚಿಕ್ಕ ಬಾಲ್ಕನಿ. ಹಾಗಾಗಿ ನಾನು ನೀರು ದೋಸೆ ಯಾವಾಗ ಮಾಡ್ತೀನಿ, ನಿನ್ನೆ ರಾತ್ರಿ ಅಕ್ಕಿ ನೆನೆ ಹಾಕಿ ನೀರು ದೋಸೆಗೆ ನೆನೆ ಹಾಕಿ ಮಲಗಿದ್ದೆ. ಬೆಳಿಗ್ಗೆ ನೀರು ದೋಸೆಗೆ ರುಬ್ಬಿ ತಿಂಡಿ ಮಾಡ್ಕೊಂಡು ತಿಂದಾಯಿತು. ಆದರೆ ಏನಂದರೆ, ಒಂದಿಷ್ಟು ಅಕ್ಕಿ ನೆನೆಸಿದ್ದನ್ನು ಇಟ್ಕೊಂಡಿರ್ತೀನಿ. ಜಾಸ್ತಿ ಮಾಡೋಕ್ಕಾಗಲ್ಲ ಒಂದೊಂದು ಸರ್ತಿಗೆ, ನನ್ನ ಮನೇಲಿ ಜಾಗ ಇಲ್ಲ, ನಾನು ಸ್ವಲ್ಪನೇ ಮಾಡ್ಕೊಳ್ತೀನಿ. ಹಾಗಾಗಿ ನೋಡಿ, ಇಷ್ಟು ಅಕ್ಕಿನ ಎತ್ತಿ ಇಟ್ಕೊಂಡಿದ್ದೀನಿ ನಾನು. ಇದೊಂದು ಅರ್ಧ ಗ್ಲಾಸ್ ಅಕ್ಕಿ ಇದೆ. ಇದಕ್ಕೆ ಒಂದು 4 ಪಟ್ಟು ನೀರು ಬೇಕಾಗತ್ತೆ ಅಕ್ಕಿ ಸಂಡಿಗೆ ಮಾಡುವಾಗ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಈ ಅಕ್ಕಿನ ಮಿಕ್ಸಿ ಜಾರಲ್ಲಿ ನೈಸ್ ಅಂದರೆ ತುಂಬ ಗಂಧ ಥರ ಆ ಥರ ಪೇಸ್ಟ್ ಮಾಡ್ತೀನಿ. ಮಾಡುವಾಗ ನಾನು ನಿಮಗೆ ಟಿಪ್ಸ್ ಹೇಳಿಬಿಡ್ತೀನಿ. ನೀವು ಯಾವ ರೀತಿ ಬೇಕಿದ್ರೂ ಫ್ಲೇವರ್ ಕೊಟ್ಕೊಳ್ಬೋದು, ಪರಿಮಳ ಕೊಟ್ಕೊಳ್ಬೋದು. ರುಬ್ಬುವಾಗ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಈ ಥರ ಸೇರಿಸಿ ನೀವು ರುಬ್ಬಿಕೊಂಡ್ರೆ ಹಸಿರು ಕಲರ್ ಹಪ್ಪಳ ಸಂಡಿಗೆ ಆಗುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಈರುಳ್ಳಿ ಹಾಕಿ ರುಬ್ಬಿದ್ರೆ ಈರುಳ್ಳಿ ಸಂಡಿಗೆ ಆಗತ್ತೆ. ಅಥವಾ ಬೆಳ್ಳುಳ್ಳಿ ಹಾಕಿ ರುಬ್ಬಿದ್ರೆ ಬೆಳ್ಳುಳ್ಳಿ ಸಂಡಿಗೆ ಆಗತ್ತೆ. ಇಂಗು ಹಾಕಿ ರುಬ್ಬಿದ್ರೆ ಇಂಗಿನ ಪರಿಮಳದ ಸಂಡಿಗೆ ಆಗತ್ತೆ. ಈ ರೀತಿ ನೀವು ಟೊಮೆಟೊ ಹಾಕಿ ರುಬ್ಬಿದ್ರೆ ಟೊಮೆಟೊ ಸಂಡಿಗೆ ಆಗತ್ತೆ. ಎಲ್ಲ ಬೇಸ್ ಇದೇ ಇರುತ್ತೆ. ಕೆಲವರು ಇದ್ರ ಜೊತೆಗೆ ಸಬ್ಬಕ್ಕಿನೂ ಸ್ವಲ್ಪ ಸೇರಿಸ್ಕೊಳ್ತಾರೆ. ನಾನು ಸಬ್ಬಕ್ಕಿ ಏನೂ ಹಾಕ್ತಾ ಇಲ್ಲ, ಬರೀ ಅಕ್ಕಿಲೇ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಮಾಡ್ತಾ ಇದ್ದೀನಿ ನಾನು ಅದರಲ್ಲಿ ಹಪ್ಪಳ ಸಂಡಿಗೆ 2 ರೀತಿನೂ ನಿಮಗೆ ತೋರಿಸ್ತೀನಿ ಇದ್ರಲ್ಲಿ ಮಾಡಿ. ಈಗ ನಾನು ಇದಕ್ಕೆ ರುಬ್ಬುವಾಗ ಇದ್ರ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತೀನಿ. ಫ್ಲೇವರಿಗೆ ಏನು ಹಾಕ್ಬೋದು ನೀವು ನಿಮ್ಮ ಇಷ್ಟ. ನಾನು ಇಂಗು ಹಾಕಿ ಸಂಡಿಗೆ ಮಾಡ್ತಾ ಇದ್ದೀನಿ. ಇಂಗು ಜೀರ್ಣಶಕ್ತಿಗೂ ಒಳ್ಳೇದಲ್ವಾ? ಹಾಗಾಗಿ ನಾನು ಒಂದು ಬೆಳ್ಳುಳ್ಳಿ ಸಂಡಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇಂಗು ಹಾಕಿ ಸಂಡಿಗೆ ಮಾಡ್ತೀನಿ. ಇದಕ್ಕೆ ಹೇಗೆ ಮಾಡ್ತೀನಿ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡಿ ಫ್ರೆಂಡ್ಸ್. ಈಗ ನಾನು ಈ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಸಣ್ಣ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪನೇ ಮಾಡೋದು, ಯಾಕಂದರೆ ನನಗೆ ಒಣಗಿಸ್ಕೊಳ್ಳೋಕ್ಕೆಲ್ಲ ಅಷ್ಟು ಜಾಗ ಇಲ್ಲ. ಅದಕ್ಕೆ ಸ್ವಲ್ಪ ಜಾರಿಗೆ ಅಕ್ಕಿ ಹಾಕಿದೆ ನಾನು. ನೋಡಿ, 1 2 4 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದೆ. ಆಯ್ತು. ಆಮೇಲೆ ಇಂಗು ನೋಡಿ, ಪರಿಮಳಕ್ಕೆ ಸ್ವಲ್ಪ ಜಾಸ್ತಿನೇ ಇಂಗು ಹಾಕ್ತಾ ಇದ್ದೀನಿ ನಾನು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು. ಅದು ನಾವು ಇದನ್ನು ಮುಗಿಸ್ತೀವಲ್ವ, ಆವಾಗ ಸೇರಿಸ್ತೀನಿ ನಾನು. ಈಗ ಇವು ಇಷ್ಟನ್ನು ನೈಸಾಗಿ ನಾನು ರುಬ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ನೈಸಾಗಿ ರುಬ್ಕೊಂಡು ಬಂದೆ. ಈಗ ನಾವು ನೀರು ಕುದಿಯೋಕ್ಕಿಟ್ಟು ಅದಕ್ಕೆ ಹಾಕಿ ಇದನ್ನು ಮುಗ್ಸೋಣ ಬನ್ನಿ. 2 ಕಪ್ ನೀರು ಈ ಪಾತ್ರೆಗೆ ಹಾಕಿ ನೀರು ಬಿಸಿ ಆಗಲಿಕ್ಕೆ ಇಟ್ಬಿಟ್ಟೆ ನಾನೀಗ. ನಾನು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ. ಇದ್ರ ಜೊತೆಗೆ ನೀವು ಒಂದೊಂದು ಜೀರಿಗೆನೂ ಸೇರಿಸ್ಬೋದು, ರುಚಿಯಾಗಿರುತ್ತೆ. ಸ್ವಲ್ಪ ಜೀರಿಗೆನೂ ಸೇರಿಸ್ತೀನಿ ನಾನು, ಯಾಕಂದರೆ ಇಂಗಿನ ಘಮನೂ ಇದೆಯಲ್ವ ಅದರಲ್ಲಿ. ಚೆನ್ನಾಗಿ ಇಂಗು ಹಾಕಿದ್ದೀವಿ. ಇಂಗಿನ ಜೊತೆಗೆ ಸ್ವಲ್ಪ ಜೀರಿಗೆನೂ ಇರಲಿ, ರುಚಿ ಇರುತ್ತೆ. ಈಗ ನಾನು ಗಂಧ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅಕ್ಕಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಇಂಗು, ಇದನ್ನು ಸೇರಿಸ್ತೀನಿ. ಜಾರಲ್ಲೂ ತುಂಬ ಹಿಡ್ಕೊಂಡಿರುತ್ತಲ್ಲ, ಅದನ್ನು ತೊಳೆದು ಹಾಕಿದ್ದೀನಿ. ಈಗ ನಾವು ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದರೆ ತಳ ಹಿಡಿಯತ್ತೆ, ಇಲ್ಲ ಅಂದರೆ ಗಟ್ಟಿಯಾಗಿಬಿಡತ್ತೆ ಅಡಿಗಡೆ. ಕೈ ಬಿಡದೆ ಮುಗಿಸ್ತಾನೇ ಇರಬೇಕು, ಇಲ್ಲಾಂದರೆ ಗಂಟು ಆಗತ್ತೆ. ಅದಾಗಬಾರ್ದು ಅಂದರೆ ಚೆನ್ನಾಗಿ ಮುಚ್ಚಬೇಕು. ಸುಮಾರು ಒಂದು 15 ನಿಮಿಷ ಮುಚ್ಚಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇದು ಆಗ್ತಾ ಬಂತು. ಚೂರು ಗಟ್ಟಿಯಾಗಲಿ, ಆಮೇಲೆ ನಾನು ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಪೂರ್ತಿ ತಣ್ಣಗಾಗೋದು ಬೇಡ, ಸ್ವಲ್ಪ ತಣ್ಣಗಾಗಬೇಕು. ಅಂದರೆ ಇಷ್ಟು ಕುದಿ ಅಲ್ಲ, ಅದಕ್ಕಿಂತ ಸ್ವಲ್ಪ ತಣ್ಣಗಾದರೆ ಆಮೇಲೆ ನಾವು ಸಂಡಿಗೆ ಹಾಕಿದ್ರೆ ಆಯ್ತು. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಥರ ನಾನು ಹೇಳಿದಾಗೆ ನೀವು ಯಾವ ಫ್ಲೇವರ್ ಬೇಕಿದ್ರೂ ಮಾಡ್ಕೊಳ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಪದೇ ತೋರ್ಸೋಕ್ಕೇನಿಲ್ವಲ್ಲ, ಹಾಗಾಗಿ ಅದನ್ನು ನಾನು ಒಂದೇ ಸರ್ತಿ ಎಲ್ಲನೂ ಹೇಳಿಬಿಡ್ತೀನಿ ನಿಮಗೆ. ನೀವು ಯಾವ ಫ್ಲೇವರ್ ಬೇಕಿದ್ರೆ ಫ್ಲೇವರ್ ಚೇಂಜ್ ಮಾಡ್ಕೊಂಡು ಬಿಡ್ಬೋದು. ಮೊದಲೇ ಹೇಳಿದಾಗೆ ತಳ ಹತ್ತದೇ ಇದ್ದಾಗೆ ನೋಡ್ಕೊಳ್ಳಿ ಅಷ್ಟೇ. ನಾನು ಸುಮಾರು 10 ನಿಮಿಷ ಆಯ್ತಾನೆ ಈಗ ಮುಚ್ಚಕ್ಕೆ ಶುರು ಮಾಡಿ. ಮಧ್ಯ ನಾನು ಅದು ರೆಕಾರ್ಡೇ ಆಗಲಿಲ್ಲ, ಸ್ವಲ್ಪ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದ್ದೆ, ಯಾಕಂದರೆ ತುಂಬ ತಿಕ್ಕಾಯಿತು ಅನ್ನೋ ಫೀಲಿಂಗ್ ಬಂತು ನನಗೆ. ಅದಕ್ಕೆ ಮಧ್ಯೆ ಇನ್ನೊಂದು ಸ್ವಲ್ಪ ನೀರು ಸೇರಿಸಿದ್ದೆ, ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೆ ಪುನಃ. ನ್ಯಾಚುರಲ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬ್ಯಾಡಗಿ ಮೆಣಸಿನ್ಕಾಯಿ ಕಲರು ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ಆರೆಂಜ್ ಕಲರಲ್ಲಿ ಬಂದಿದೆ. ನೋಡಿದ್ರಲ್ಲ, ಇಷ್ಟು ತಿಕ್ ಸಾಕು. ನಾನೀಗ ಗ್ಯಾಸ್ ಆಫ್ ಮಾಡ್ತೀನಿ.
ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ಇದನ್ನು. ನೋಡಿ, ನಾನು ತಣ್ಣಗಾಗಲಿ ಅಂತ 2 ಪಾತ್ರೆಗೆ ಬರು ಮಾಡಿ ಇಟ್ಟಿದ್ದೀನಿ. ಇದನ್ನು ಅರ್ಧ ಲೋಟ ಅಕ್ಕಿ ಎಷ್ಟೊಂದು ಆಯಿತು ನೋಡಿ. ಇನ್ನೂ ಬಿಸಿ ಹೊಗೆ ಬರ್ತಾ ಇದೆ. ಸ್ವಲ್ಪ ಪ್ಲಾಸ್ಟಿಕ್ ಮೇಲೆ ಹಾಕಬೇಕಾದ್ರೆ ತುಂಬ ಬಿಸಿ ಹಾಕಬಾರ್ದಲ್ವಾ, ಹಾಗಾಗಿ ನಾನು ಸ್ವಲ್ಪ ತಣ್ಣಗಾಗಲಿ ಅಂತ ಕಾಯ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈಗ ನಮ್ಮ ಸಂಡಿಗೆ ಹಿಟ್ಟು ಚೆನ್ನಾಗಿ ತಣ್ಣಗಾಯಿತು. ನಾನೀಗ ಈ ಥರ ಸಂಡಿಗೆ ಹಾಕ್ತಾ ಹೋಗ್ತೀನಿ. ಇದನ್ನೇ ಈಗ ನೀವು ದೊಡ್ಡದು ಮಾಡಿದರೆ ನೋಡಿ, ನಾನು 2 ಪಾತ್ರೆಗೆ ಬರು ಮಾಡಿ ಇಟ್ಕೊಂಡಿದ್ದೀನಲ್ವಾ, ಈಗ ಇಲ್ಲೊಂದು ತೋರಿಸ್ತೀನಿ ನಿಮಗೆ. ಈ ಕಡೆ ತೋರಿಸ್ತೀನಿ ನೋಡಿ. ಈ ಕಡೆ ಜಾಸ್ತಿ ಹಿಟ್ಟು ಹಾಕಿ ಈ ಥರ ಮಾಡಿಕೊಂಡ್ರೆ ಹಪ್ಪಳ ಆಗತ್ತೆ. ಸಣ್ಣ ಸಣ್ಣ ಹಾಕೊಂಡ್ಬಿಟ್ರೆ ಸಂಡಿಗೆ ಆಗತ್ತೆ. ಹಿಂದೆಲ್ಲ ಕೈಯಲ್ಲಿ ಹಿಂಗೆ ಬಿಡ್ತಾ ಹೋಗ್ತಿದ್ರು. ನಾವೆಲ್ಲ ಸಣ್ಣ ಇರುವಾಗ ನಮ್ಮ ಅಜ್ಜಿ ಎಲ್ಲ ಮಾಡುವಾಗ ಕೈಯಲ್ಲೇ ತಗೊಂಡು ಬಿಡ್ತಾ ಇದ್ರು ಸಂಡಿಗೆಗಳನ್ನು. ಇದು ನೀವು ಹೊರಗಡೆ ಬಿಸಿಲಲ್ಲೂ ಒಣಗಿಸ್ಬೋದು, ಇಲ್ಲ ನೀವು ಒಳಗಡೆನೆ ಇಟ್ಟರು ಇದು ಒಂದಿನಕ್ಕೆ ಒಣಗತ್ತೆ. ಆಮೇಲೆ ಪ್ಲಾಸ್ಟಿಕ್ಕಿಂದ ತೆಗಿಯಕ್ಕೆ ಬರುತ್ತೆ. ಆಮೇಲೆ ನೀವು ಪ್ಲಾಸ್ಟಿಕ್ಕಿಂದ ತೆಗೆದು ಪ್ಲೇಟಿಗೆ ದೊಡ್ಡ ಪಾತ್ರೆಗೆ ಹಾಕಿಬಿಟ್ಟು ಅದನ್ನು ಒಣಗಿಸ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಹಿಂದೆಲ್ಲ ಹೀಗೆ ಕೈಯಲ್ಲೇ ಹಾಕ್ತಾ ಇದ್ದಿದ್ದು, ಸ್ಪೂನಲ್ಲೆಲ್ಲ ಹಾಕ್ತಿರ್ಲಿಲ್ಲ, ಕೈಯಲ್ಲೇ ಸ್ಪ್ರೆಡ್ ಮಾಡ್ತಾ ಇದ್ದಿದ್ದು. ನಾನು ನೋಡೋಣ ಅಂತ ಹಾಗೆ ಮಾಡಿದೆ. ಅದಕ್ಕೆ ಚೆನ್ನಾಗಾಗತ್ತೆ, ಬೇಗ ಆಗುತ್ತೆ, ಸ್ಪೂನ್ಗಿಂತ ಬೇಗ ಆಗುತ್ತೆ ಇದೆ. ಅರ್ಧ ಕಪ್ಪಕ್ಕಿಲ್ಲಿ ಇಷ್ಟೊಂದು ಸಂಡಿಗೆ ಆಯಿತು. ಇದನ್ನು ನಾನು ಇನ್ನು ಬಿಸಿಲಲ್ಲಿ ತೊಗೊಂಡೋಗಿ ಒಣಗ್ಲಿಕ್ಕೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಸಂಡಿಗೆ ಮಾಡೋದು ನೋಡಿದ್ರಲ್ವಾ, 2 ದಿನ ಬಿಸಿಲಿಗೆ ಹಾಕಿದೆ. ನೋಡಿ, ಇನ್ನೂ ಒಂದು ಸ್ವಲ್ಪ ಒಣಗಬೇಕು. ನಾನು ನಿಮಗೆ ಕರ್ದೆ ತೋರಿಸೋಣ ಇವತ್ತು ಅಂತ ತಗೊಂಡು ಬಂದೆ ಈಗ ಇದನ್ನು. ಹಾಗೇನೆ ಮೊನ್ನೆ ಈ ಒತ್ತು ಶಾವಿಗೆ ಹಿಟ್ಟನ್ನೇ ನಾನು ಇನ್ನೊಂದು ಸ್ವಲ್ಪ ಒಣಗಿಸಿದ್ದೆ ಅಲ್ವಾ, ಹಾಗೆ ಒತ್ತು ಶಾವಿಗೆ ಥರನೇ ಮಾಡಿ ಅದನ್ನು ಬಿಸಿಲಲ್ಲಿ ಒಣಗಿಸಿದ್ದೆ ಅಲ್ವಾ. ಅದು ಇನ್ನೊಂದು ಚೂರು ಒಣಗಬೇಕು. ಆದರೂ ಒಣಗಿದಷ್ಟನ್ನು ನಿಮಗೆ ಮಾಡಿ ತೋರಿಸೋಣ ಅನ್ನೋದಕ್ಕಾಗಿ ನಾನು ತಂದಿದ್ದೀನಿ ಅಷ್ಟೇ. ಇದು ಪುನಃ ಬಿಸಿಲಿಗೆ ಇಡ್ತೀನಿ. ಒಂದು 5-6 ನಿಮಗೆ ಕರೆದು ತೋರಿಸ್ತೀನಿ ನಾನು, ಬನ್ನಿ. ಈಗ ಎಣ್ಣೆ ಬಿಸಿ ಆಗ್ತಾ ಇದೆ ನೋಡಿ. ಈಗ ನಾನು ಮಾಡಿದ್ದಂಥ ಅಕ್ಕಿ ಸಂಡಿಗೆನ ಹಾಕ್ತಾ ಇದ್ದೀನಿ ನಾನು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿ ಬರುತ್ತೆ ಅಂತ. ಎಷ್ಟು ಕೆಂಪು ಕಾಣುತ್ತಲ್ವಾ. ಎಣ್ಣೆಗೆ ಹಾಕಿದವಾಗ ಅದರ ಕಲರ್ ಸ್ವಲ್ಪ ಕಡಿಮೆ ಆಗತ್ತೆ. ಇನ್ನೊಂದು ರೌಂಡ್ ಹಾಕ್ತೀನಿ. ತುಂಬ ಚೆನ್ನಾಗಾಗತ್ತೆ. ನಾನಿವತ್ತು ಕಟ್ಸಾರು ಮತ್ತು ಪಲ್ಯ ಮಾಡಿದ್ದೀನಿ. ಅದ್ರ ಜೊತೆಗೆ ಊಟಕ್ಕೆ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ರುಚಿಯಾಗತ್ತೆ. ಮಳೆಗಾಲದಲ್ಲೆಲ್ಲ ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತಲ್ವ ಫ್ರೆಂಡ್ಸ್. ಅದೇ ಮೊನ್ನೆ ಮಾಡಿದ್ದೆ ಅಲ್ಲ ಅಕ್ಕಿ ಸಂಡಿಗೆ, ಒತ್ತು ಶಾವಿಗೆ ಮಾಡಿದ್ದೆ ನೋಡಿ. ನೋಡಿ ಎಷ್ಟು ದೊಡ್ಡ ಆಗತ್ತೆ, ಎಷ್ಟು ದೊಡ್ಡ ಅರಳತ್ತೆ ಅದು ಅಂತ. ಇಷ್ಟು ಸಣ್ಣ ಇರುತ್ತೆ. ಎಣ್ಣೆಗೆ ಹಾಕಿದವಾಗ ತುಂಬ ದಪ್ಪ ಆಗತ್ತೆ. ಈ ಒತ್ತು ಶಾವಿಗೆ ಸಂಡಿಗೆ ಮಾಡುವ ವಿಡಿಯೋ ಮುಂದಿನ ವಾರದಲ್ಲಿ ಹಾಕ್ತೀನಿ, ಖಂಡಿತ ನೋಡ್ಕೊಳ್ಳಿ. ತುಂಬ ರುಚಿಯಾಗತ್ತೆ ಈ ಸಂಡಿಗೆ ಕೂಡ. ಮುಂದಿನ ವಾರದಲ್ಲಿ ಒತ್ತು ಶಾವಿಗೆ ಹಾಗೂ ಇದರ ರೆಸಿಪಿ ಬರುತ್ತೆ, ನೋಡ್ತಾ ಇರಿ. ನೋಡಿದ್ರಲ್ವಾ, ನೋಡಿ ಈ ರೀತಿ ನಾನು ಇಂಗು ಹಾಕಿ ಮಾಡಿದಂತಹ ಅಕ್ಕಿ ಸಂಡಿಗೆ. ಇಂಗು ಮತ್ತು ಹಾಗೆ ಜೀರಿಗೆ ಹಾಕಿದ್ದೀನಿ. ಹಿಟ್ಟಿಗೆ ಹಾಕಿರುವಂತಹ ಜೀರಿಗೆ, ರುಬ್ಲಿಕ್ಕೆ ಹಾಕಲಿಲ್ಲ, ಹಿಟ್ಟಿಗೆ ಮೇಲೆ ಹಾಕಿರುವಂತಹ ಜೀರಿಗೆ. ಹಾಗೂ ಇದು ಮೊನ್ನೆ ಒತ್ತು ಶಾವಿಗೆ ಮಾಡಿದವಾಗ ಉಳಿದ ಹಿಟ್ಟನ್ನು ಈ ಥರ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದ್ರ ಸಂಡಿಗೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೋಡಿದ್ರಲ್ವಾ ಎಷ್ಟು ರುಚಿಯಾದ ಸಂಡಿಗೆಗಳು. ಆಹಾ, ಸೂಪರ್ ಟೇಸ್ಟಿ. ಇದಂತೂ ನೋಡಿ ನೀವು. ಇದು ಅಷ್ಟೇ ಒಂದು ರುಚಿ ಅಂದರೆ ಇದರಲ್ಲಿ ಏನಿಲ್ಲ, ಬ್ಲೆಂಡ್ ಆಗಿದೆ. ಇದು ಬರೀ ಅಕ್ಕಿ, ಉಪ್ಪು ಮಾತ್ರ. ಅದು ಎಂಥ ಟೇಸ್ಟ್ ಗೊತ್ತಾ. ಮಕ್ಕಳಿಗೂ ತುಂಬ ರುಚಿ ತಿನ್ನಕ್ಕೆ. ಮಕ್ಕಳಿಗೆ, ದೊಡ್ಡವರಿಗೆ
ಭಾರಿ ರುಚಿ ನೋಡಿ, ಎಷ್ಟು ರುಚಿಯಾಗಿರುತ್ತೆ ಅಂದರೆ ಮಾಡೋಕ್ಕೂ ಭಾಳ ಸುಲಭ. ಇದೆರಡನ್ನೂ ನೀವು ಟ್ರೈ ಮಾಡಿ. ಮೊದಲೇ ಹೇಳಿದಾಗೆ ಈ ಶಾವಿಗೆ ಮಾಡೋಕ್ಕೆ ನೀವು ಯಾವ ಫ್ಲೇವರ್ ಬೇಕಿದ್ರೂ ಕೊಟ್ಕೊಳ್ಬೋದು, ನಿಮ್ಮ ಇಷ್ಟ. ಎಷ್ಟು ಕ್ರಿಸ್ಪಿಯಾಗಿ ಹೆಂಗೆ ಬರುತ್ತೆ ಗೊತ್ತಾ. ಖಾರನೂ ಸ್ವಲ್ಪನೂ ಇಲ್ಲ, ನೋಡೋಕ್ಕೆ ಮಾತ್ರ ಕಲರ್ ಕೆಂಪು ಕಾಣುತ್ತೆ, ಬ್ಯಾಡಗಿ ಮೆಣಸಿನ್ಕಾಯಿ ಅಲ್ವಾ, ಸ್ವಲ್ಪನೂ ಖಾರ ಇಲ್ಲ, ಸಖತ್ತು ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಇದೇ ರೀತಿ ಇದೇ ಹಿಟ್ಟನ್ನು ಚಕ್ಲಿ ಒರಳಿರುತ್ತಲ್ಲ, ಚಕ್ಲಿದು ಅಚ್ಚಿರುತ್ತಲ್ಲ, ಅದನ್ನು ಹಾಕಿ ಚಕ್ಲಿ ಥರ ಒತ್ತಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ಸರ್ತಿ ಚಕ್ಲಿ ಥರ ಮಾಡ್ತಾ ಇಲ್ಲ, ಬರೀ ಇದು ನೋಡಿ, ಸಣ್ಣ ಖಾರ ಶೇವ್ ಒತ್ತೀವಲ್ವಾ, ಒತ್ತು ಶಾವಿಗೆ ಮಾಡಿದ್ದೆ ಅಲ್ಲ, ಅದನ್ನೇ ನಾನು ಉಳಿದ ಹಿಟ್ಟನ್ನು ಹಾಗೆ ಒತ್ತಿಬಿಟ್ಟು ಪ್ಲೇಟ್ಗಳಿಗೆ ಒತ್ತಿಬಿಟ್ಟು ಒಣಗಿಸಿರುವಂಥದ್ದು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಟ್ರೈ ಮಾಡಿ. ಬೇರೆ ಬೇರೆ ವೆರೈಟಿಲಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಳೆಗಾಲದಲ್ಲಿ ತುಂಬ ಸುಲಭ ಆಗುತ್ತೆ. ನಾನು ನೀರು ದೋಸೆ ಮಾಡುವಾಗೆಲ್ಲ ಅರ್ಧ ಕಪ್ ಎಕ್ಸ್ಟ್ರಾ ಅಕ್ಕಿ ನೆನೆಸಿ ಇಡ್ತೇನೆ. ಆ ಅರ್ಧ ಕಪ್ ಅಕ್ಕಿಲಿ ಸಂಡಿಗೆ ಮಾಡಿ ಇಟ್ಕೊಂಡು ಬಿಡ್ತೇನೆ. ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.